ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ಲೈಕ್ ಕೊಡಿ ಎಲ್ಲರೂ ಒಂದೊಂದು. ಬಹಳಷ್ಟು ವ್ಯೂಸ್ ಬಂದಿರುತ್ತೆ, ಆದರೆ ಲೈಕ್ ಇರೋದಿಲ್ಲ. ಅದೇ ನಾನು ಯಾವತ್ತೂ ಹೇಳಿಲ್ಲ ಅಷ್ಟೇ. ಲೈಕ್ ಕೊಡೋದನ್ನು ಮರಿಬೇಡಿ, ಲೈಕ್ ಕೊಡಿ, ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಪ್ರತಿದಿನ 9:00ವರೆಗೆ ಲೈವ್ ಇರುತ್ತೆ. ರಾತ್ರಿ ಹೊತ್ತು 9:00ವರೆಗೆ ಲೈವ್ಗೂ ಕೂಡ ಬನ್ನಿ, ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋ ಏನಿದೆ ಅಂತೇಳಿ ನೋಡೋಣ. ಆಗಲೇ 1 ಗಂಟೆ ಆಗ್ತಾಯಿದೆ. ನಾನು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಟೊಮೆಟೊ ಸಾಂಬಾರಿದು ತಿಳಿ ಸಾಂಬಾರು ಅಂತಲೇ ಹೇಳ್ಬೋದು, ಆದರೆ ತುಂಬ ನೀರು ಹಾಕಿಲ್ಲ ಅಷ್ಟೇ. ಇಷ್ಟು ಸಾಕು ಅಂತ ಹೇಳಿ ತುಂಬ ಚೆನ್ನಾಗಿದೆ. ಕಲರ್ ಏನಕ್ಕೆ ಅಂತಂದರೆ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕ್ಕೊಂಡು ಮಾಡಿದ್ದೀನಿ. ಅರ್ಜೆಂಟಿಗೆ ಅಂತೇಳಿ ಮಾಡಿದ್ದು, ಬೇಗ ಬೇಗ ಮಾಡೋಣ ಅಂತ ಹೇಳಿ. ಅರ್ಜೆಂಟ್ ಇದ್ದಾಗ ಈ ಥರ ಸಾಂಬಾರುಗಳನ್ನ ಮಾಡ್ತಾ ಇರ್ತೀನಿ. ಇದನ್ನು ಕೂಡ ಒಂದಿನ ತೋರಿಸ್ತೀನಿ, ಇವತ್ತು ತೋರಿಸೋದಕ್ಕಾಗಿಲ್ಲ ನೋಡಿ. ಕುಡಿಯೋದಕ್ಕೆ ಬಿಸಿನೀರು ಕೂಡ ಇಟ್ಟಿದ್ದೀನಿ. ಬೆಳಗ್ಗೆ ಹೆಸರುಬೇಳೆ ತೊವೆ ಮಾಡಿಬಿಟ್ಟು ಚಪಾತಿ ಮಾಡಿದ್ದೆ ನೋಡಿ. ಇವತ್ತು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಮಾಡಿದ್ದಿದ್ದು ನೋಡಿ. ಇನ್ನು ಚಪಾತಿಗಳು ಕೂಡ ಇದೆ. ಇದು ಜವೆ ಗೋಧಿಲಿ ಮಾಡಿದ್ರಂತಹ ಚಪಾತಿ, ಅದಕ್ಕೆ ಎಷ್ಟು ಗಾಢವಾಗಿದೆ ನೋಡಿ, ಬ್ರೌನ್ ಕಲರು ನೋಡಿ. ಇವಾಗ ಊಟ ಮಾಡೋದಕ್ಕೆ ನಾನು ಹಪ್ಪಳ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಬಾಣಲಿ ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಎಣ್ಣೆನ ಹಾಕ್ಕೊಳ್ತೀನಿ, ಸಾಕು. ಮನೆ ಕೆಲಸಗಳೆಲ್ಲ ತುಂಬ ಕೆಲಸಗಳಿದೆ, ನಿಧಾನಕ್ಕೆ ಮಾಡಿಕೊಳ್ಬೇಕು. ನೋಡಿ, ಊಟಕ್ಕೆ ಇದು ಕೊಡಲೇಬೇಕು, ಯಾಕಂದರೆ ಇಲ್ಲಾಂದರೆ ಊಟ ಮಾಡೋದಕ್ಕೆ ಯಾರಿಗೂ ಕೂಡ ಇಷ್ಟ ಆಗಲ್ಲಲ್ವ. ಒಂದು ಹಪ್ಪಳನ ಕೊಡಲೇಬೇಕು. ಇವಾಗ ಬಿಸಿಲು ಸ್ವಲ್ಪ ಬರ್ತಾ ಇದೆ, ನಾನು ಕೂಡ ಹಪ್ಪಳ ಮಾಡೋಣ ಅಂದ್ಕೊಂಡಿದ್ದೀನಿ. ಹೋದ್ಸಲ ಬೇಗನೆ ಬಿಸಿಲು ಮುಗಿದೋಯ್ತು, ಮಳೆ ಸ್ಟಾರ್ಟ್ ಆಗಿಬಿಟ್ಟು ಸ್ವಲ್ಪ ಸಂಡಿಗೆ ಮಾಡ್ಕೊಂಡಿದ್ದೆ ಅಷ್ಟೇ. ಎಲ್ಲದಕ್ಕೂ ಫ್ರೀ ಇರಬೇಕು, ಏನೇ ಮಾಡಬೇಕಾದ್ರೂ ಕೂಡ. ಒಂದ್ಸಲ ಬೇಸಿಗೆ ಒಳಗಡೆ ಅಕ್ಕಿ ಹಪ್ಪಳ ಎಲ್ಲನೂ ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷ ಫುಲ್ಲು ಬರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸಂಡಿಗೆ ಕೂಡ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮನೇಲಿ ನಾನು ಮಾಡೋಂಥ ಸಂಡಿಗೆ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಅಕ್ಕಿ ಸಂಡಿಗೆ ಮಾಡ್ತೀನಿ ನೋಡಿ. ಆಯಿತು, ಸ್ವಲ್ಪ ಬಾಳ್ಕ ಕೂಡ ಹಾಕೋಣ. ನೋಡಿ, ಬಾಳ್ಕ ಹಾಕ್ತಾ ಇದ್ದೀನಿ. ಏನಂದರೆ ಈ ಎಲ್ಲ ಅಭ್ಯಾಸಗಳು ಇದ್ದಾಗ ಹಾಗೆ ಊಟ ಮಾಡೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಉಪ್ಪಿನಕಾಯಿ ಕೂಡ ಖಾಲಿ ಆಗ್ತಿದೆ, ಉಪ್ಪಿನಕಾಯಿ ಮಾಡ್ಕೋಬೇಕು. ಸ್ವಲ್ಪ ಫ್ರೀ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತುಂಬಾ ಕೆಲಸಗಳಾಗಿರೋದ್ರಿಂದ ಅಮ್ಮನ ಮನೆಯಲ್ಲಿ ತಗೊಂಡು ಬರಬೇಕು. ಮರ್ತ್ಕೊಂಡ್ಬಿಡ್ತಾ ಇದ್ದೀನಿ, ಅಮ್ಮನ ಮನೆಗೆ ಹೋದಾಗೆಲ್ಲ ಮರ್ತ್ಕೊಂಡ್ಬಿಡ್ತಾ ಇದ್ದೀನಿ. ಮರ್ತು ಹೋಗ್ತಿದ್ಯಾ ಅಂತಾರೆ. ಈ ಸಲ ಹೋದಾಗ ಜ್ಞಾಪಕವಾಗಿ ತಗೊಂಡ್ಬರ್ಬೇಕು. ಎರಳಿಕಾಯಿ ಹಾಕ್ಕೊಂಡಿದ್ದೆ, ಅದು ಕೂಡ ಖಾಲಿಯಾಗಿದೆ. ಮತ್ತು ನಿಂಬೆಹಣ್ಣು ಹಾಕ್ಕೊಂಡಿದ್ದೆ, ಅದು ಖಾಲಿಯಾಗಿದೆ. ನೋಡಿ, ಹಪ್ಪಳ ಮತ್ತು ಬಾಳ್ಕ ಎಲ್ಲ ರೆಡಿ ಆಯಿತು. ಊಟಕ್ಕೆ ಕೂತ್ಕೊಳ್ಳೋಣ ಈಗ.
ನೋಡಿ ಅನ್ನ ತೊಗೊಂಡಿದ್ದೀನಿ. ಚಪಾತಿ 4 ಗಂಟೆ ಮೇಲೆ ತಿಂದರೆ ಆಯಿತು. ಇವಾಗ ಬೆಳಗ್ಗೆ ತಿಂದಿದ್ದೀವಲ್ವ ತಿಂಡಿಗೆ, ಅದಕ್ಕೆ ಊಟಕ್ಕೆ ತಗೊಂಡಿಲ್ಲ. ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗಿದೆ, ಅಷ್ಟು ಚೆನ್ನಾಗಾಗಿದೆ. ಒಂದಿನ ತೋರಿಸ್ತೀನಿ ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅಂತ. ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಇಲ್ಲ, ಇದ್ರ ಜೊತೆಗೆ ಹಪ್ಪಳ ಇದೆ ಮತ್ತು ಮೊಸರು ಕೂಡ ಇದೆ. ನೋಡಿ ಊಟ ಎಲ್ಲ ಮಾಡಿಕೊಂಡು ಈಗ ನಾನು 4:15 ಮೇಲೆ ಅಡುಗೆ ಮನೆಗೆ ಮತ್ತೆ ಬಂದಿದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ. ಇವತ್ತು ಕೂಡ ಸ್ವಲ್ಪ ಜಾಸ್ತಿನೇ ಚಳಿ ಇತ್ತು ಇವಾಗ. ಅದಕ್ಕೆ ಬನ್ನಿ ಪುರಿ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸಲ ತೋರಿಸಿದ್ದೀನಿ ನಾನು ಆಗಲೇ. ಈಗ ನಾನು ಪುರಿ ಒಗ್ಗರಣೆನ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸ್ಗೆ ಅಂತ ಹೇಳಿ. ಅದ್ರ ಜೊತೆಗೆ ನಾನು ಟೀ ಕೂಡ ಮಾಡ್ಕೊಳ್ತೀನಿ, ಶುಂಠಿ ಟೀ ಕೂಡ ಮಾಡ್ಕೊಳ್ತೀನಿ. ಬನ್ನಿ ಇವಾಗ ಪುರಿ ಒಗ್ಗರಣೆ ಮಾಡೋಣ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಹಚ್ಕೊಂಡಿದ್ದೀನಿ. ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ, ಅದನ್ನು ಕೂಡ ಹಾಕ್ಕೊಳ್ಳೋಣ. 4 ಗಂಟೆ 5 ಗಂಟೆ ಆದಮೇಲೆ ಮನೆಯಲ್ಲಿ ಸ್ವಲ್ಪ ಸ್ನ್ಯಾಕ್ಸನ್ನು ಈ ಒಂದು ಚಳಿಗಾಲದಲ್ಲಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಎಲ್ರಿಗೂ. ಏನಾದರೂ ಒಂದು ಮಾಡ್ತಾ ಇರ್ತೀನಿ. ನನಗೆ ಪುರಿ ಒಗ್ಗರಣೆ ತಿನ್ನೋದಂದರೆ ಬಹಳನೇ ಇಷ್ಟ. ನನಗೇನು ಇಷ್ಟ ಬಂತು ಅದು ಮಾಡ್ತೀನಿ, ನನ್ನ ಮಗಳಿಗೆ ಏನು ಇಷ್ಟ ಇದೆ ಅದು ಕೂಡ ಮಾಡ್ತಾ ಇರ್ತೀನಿ. ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ತೀನಿ. ಈಗ ಎಣ್ಣೆ ಕಾದಿದೆ. ನಾನು ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ತಾ ಇಲ್ಲ, ನಾನು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ನೋಡಿ ಕಡಲೆ ಬೀಜ ಹಾಕ್ಕೊಳ್ತೀನಿ. ನೋಡಿ ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ. ಇವಾಗ ಉರಿನ ಫುಲ್ ಸಿಮ್ಮಲ್ಲಿ ಇಟ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಹಾಕ್ತೀನಿ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇಂಗುನ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಇಂಗು ಹಾಕ್ಕೊಂಡ್ರೆ. ಖಾರ ನೀವೆಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಬೋದು. ನೋಡಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಎಲ್ಲ. ಅಕ್ಕಿ ಪುಡಿ ಏನು ಹಾಕಿಲ್ಲ, ನಾನು ಖಾರದ ಪುಡಿನೇ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ತುಂಬ ಖಾರ ಮಾಡಬೇಡಿ. ಚಿಕ್ಕ ಮಕ್ಳುಗಳಿದ್ದರೆ ತುಂಬ ಖಾರ ಮಾಡಿ ಕೊಟ್ಟರೆ ಮಕ್ಕಳಿಗೆ ಕಷ್ಟ ಆಗುತ್ತೆ. ನೋಡಿ ಪುರಿ ಒಗ್ಗರಣೆ ರೆಡಿ ಆಯಿತು. ಎಷ್ಟು ಕಲರ್ ಕೂಡ ಬಂದಿದೆ. ನೋಡಿ ಇವಾಗ ಟೀ ಕೂಡ ರೆಡಿಯಾಗಿದೆ, ಸೋಸ್ಕೊಳ್ಳೋಣ. ನೋಡಿ ಶುಂಠಿ ಟೀ.
ಈಗ ಪುರಿ ಕೂಡ ಹಾಕ್ಕೊಳ್ಳೋಣ. ಒಂದು ಬಟ್ಲಿಗೆ ಹಾಕ್ಕೊಳ್ತೀನಿ. ನೋಡಿ, ಪುರಿ, ಒಗ್ಗರಣೆ ಮತ್ತು ಟೀ ಎರಡು ಕೂಡ ರೆಡಿ ಆಯಿತು. ನೋಡಿ, ಪುರಿ, ಒಗ್ಗರಣೆ ಮತ್ತು ಟೀ ಎರಡು ಜೊತೆಗಿತ್ತು ಅಂತ ಅಂದರೆ ಒಳ್ಳೆ ಸ್ನ್ಯಾಕ್ಸ್ ರೆಡಿ ಆಯಿತು. ಇವಾಗ ಟೇಸ್ಟ್ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಯಾವುದು ಕಡಿಮೆ ಆಗಿಲ್ಲ. ಟೀ ಕೂಡ ಟೇಸ್ಟ್ ಮಾಡ್ತೀನಿ. ಅದಷ್ಟೇ ತುಂಬ ಟೇಸ್ಟಾಗಿದೆ. ನೋಡಿ, ಈ ಥರ ನಿಮ್ಮನೇಲೂ ಕೂಡ ತುಂಬ ಚಳಿ ಇದೆಯಲ್ಲ, ಸ್ನ್ಯಾಕ್ಸನ್ನು ಮಾಡಿಕೊಡಿ. ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ನೀವು ಅಷ್ಟೇ, ತುಂಬಾ ಇಷ್ಟ ಆಗುತ್ತೆ. ಇದನ್ನು ಮಂಡಕ್ಕಿ ಅಂತ ಕೂಡ ಹೇಳ್ಬೋದು, ಪುರಿ ಒಗ್ಗರಣೆ ಅಂತ ಕೂಡ ಹೇಳ್ಬೋದು, ಖಾರದ ಪುರಿ ಅಂತ ಕೂಡ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಅಡುಗೆ ಎಲ್ಲ ಮಾಡಿದ್ದೆ, ಊಟ ಎಲ್ಲ ಆಯಿತು, ಇವಾಗ ಸ್ನ್ಯಾಕ್ಸು. ಈ ವಿಡಿಯೋ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ಇವತ್ತಿನ ಈ ವಿಡಿಯೋವನ್ನು ಇಲ್ಲಿ ತನಕ ನೀವು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು.